ದಲ್ಲಿ ಕರ್ನಾಟಕ ಫುಡ್ ಅಂಡ್ ಇವರು ರೈತರ ರಾಗಿ ಬೆಳೆಗೆ ಪ್ರೋತ್ಸಾಹ ಧನವನ್ನು ನೀಡಿ ರಾಗಿಯನ್ನು ಮಾರ್ಕೆಟ್ ರೇಟ್ ಇರ್ತಕ್ಕಂಥದ್ದು ಸುಮಾರು 3,500. ಆದರೆ ಸರ್ಕಾರ ಒಂದು ಕ್ವಿಂಟಾಲ್ಗೆ 1,200ಗಳ ಹೆಚ್ಚು ಹಣವನ್ನು ನೀಡಿ ರಾಗಿಯನ್ನು ಖರೀದಿ ಮಾಡ್ತಕ್ಕಂಥ ಉದ್ದೇಶ. ಮೊದಲನೇದಾಗಿ ರಾಗಿ ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಆಹಾರ. ರಾಗಿಗೆ ಪ್ರೋತ್ಸಾಹವನ್ನು ಮಾಡಬೇಕು. ಅದರ ಜೊತೆ ರಾಗಿಯನ್ನು ಬೆಳೆಯುವ ರೈತರಿಗೆ ಉತ್ತೇಜನ ಸಿಗಬೇಕಂತೇಳಿ ಇವತ್ತು ಸರ್ಕಾರ ಒಂದು ಕ್ವಿಂಟಾಲ್ಗೆ 1,200ಗಳ ಹೆಚ್ಚು ಹಣವನ್ನು ನೀಡ್ತಾ ಇರ್ತಕ್ಕಂಥದ್ದು. ಇದು ಸದುಪಯೋಗ ಆಗಬೇಕು. ಆದರೆ ಲೋಕಾರೂಢಿ ಏನಪ್ಪ, ರೈತರಲ್ಲಿ ಇಟ್ಕೊಂಡಿರ್ತಾರೆ, ರಾಗಿ ಬೆಳೆದು ಅವರಲ್ಲಿ ಇಟ್ಕೊಳ್ಳೋಕ್ಕೆ ಶಕ್ತಿನೇ ಇರಲ್ಲ ಅಂಥದ್ದು. ಆದಷ್ಟು ಸರ್ಕಾರ ಬೇಗನೆ ರಾಗಿ ಕೇಂದ್ರ ಪ್ರಾರಂಭಿಸಿದರೆ ಆಗ 100% ರೈತರಿಗೆ ಲಾಭ ಆಗ್ತದೆ ಅಂತಕ್ಕಂಥದ್ದು ನನ್ನ ಭಾವನೆ. ಮುಂದಿನ ದಿನದಲ್ಲಿ ಸರ್ಕಾರದ ಮೇಲೂ ಕೂಡ ಹೆಚ್ಚು ಒತ್ತಡವನ್ನು ನೀಡಿ ಯಾವುದೇ ಖರೀದಿ ಕೇಂದ್ರ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಮುಂಚಿತವಾಗಿ ಪ್ರಾರಂಭ ಮಾಡಿದ್ರೆ ಅದರ ಉಪಯೋಗವನ್ನು ರೈತರಿಗೂ ಕೂಡ ಸಿಗತ್ತೆ ಅಂತಕ್ಕಂಥ ಮಾತನಾಡುತ್ತಾ, ಇವತ್ತು ಹರಿಹರದ ಕಾರ್ಗಿಲ್ ಕಾರ್ಖಾನೆ ಏನು ಕಾರ್ಖಾನೆಯ ಮಾಲೀಕರು ಸುಮಾರು 4-5 ತಿಂಗಳಿಂದ ಕಾರ್ಖಾನೆಯನ್ನು ಬಂದ್ ಮಾಡಿ ಕಾರ್ಮಿಕರಿಗೂ ಮತ್ತು ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರದ ಮಧ್ಯೆ ಸುಮಾರು 2-3 ಸಭೆಗಳು ಆಗಿ ಇನ್ನೂ ಆ ಒಂದು ಗೊಂದಲ ಬಗೆಹರಿದಿಲ್ಲ. ಈಗ ಹಿರಿಯ ಕಾರ್ಮಿಕ ಅಧಿಕಾರಿಗಳು, ಮ್ಯಾನೇಜ್ಮೆಂಟ್ನವರು ಮತ್ತು ಕಾರ್ಮಿಕ ಸಂಘಟನೆ ದಾವಣಗೆರೆಯ ಜಿಲ್ಲಾ ಕಾರ್ಮಿಕ ಕೇಂದ್ರದಲ್ಲಿ ಸಭೆಯನ್ನು ಸಂದರ್ಭದಲ್ಲಿ ಏರ್ಪಡಿಸಿದ್ದಾರೆ. ಹಾಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ನಾನು ಆ ಕಾರ್ಯಕ್ರಮಕ್ಕೆ ತೆರಳಿ ಕೇಂದ್ರ ಸರ್ಕಾರದ ಯೋಜನೆ ಅದನ್ನು ಜಿಲ್ಲಾಡಳಿತ ಹಾಗೂ 292 ರೈತರಿಂದ 7,299 ಕ್ವಿಂಟಲ್ ಪ್ರಮಾಣಕ್ಕೆ ರಿಜಿಸ್ಟ್ರೇಷನ್ ಆಗಿರ್ತದೆ. ಪ್ರತಿ ರೈತರಿಂದ ಗರಿಷ್ಠ ಇವತ್ತು 3,200ರಿಂದ 3,600 ಇದೆ. ಆ ದರಕ್ಕೆ ಹೋಲಿಸಿದಾಗ 1,200ರಿಂದ 1,500 ರೂಪಾಯಿ ಹೆಚ್ಚಿಗೆ ಇದ್ದು, ಸದ್ರಿ ಏನು ಅವಕಾಶವನ್ನು ತಾವು ರೈತ ಬಾಂಧವರೆಲ್ಲರೂ ತಾವು ಪಡ್ಕೋಬೇಕಂತ ಹೇಳ್ತೀವಿ. ಮತ್ತು ಈ ಒಂದು ಪ್ರಕ್ರಿಯೆಗೆ ತಾವು ಏನು 4,886 ರೂಪಾಯಿ ಇರೋದ್ರಿಂದ ತಾವು ಗುಣಮಟ್ಟದ ರಾಗಿಯನ್ನು ತಾವು ಇಲ್ಲಿ ಪೂರೈಕೆ ಮಾಡಿದ್ರೆ ನಾವು ಇಲ್ಲಿ ಖರೀದಿ ಮಾಡ್ತೀವಿ. ಪೂರ್ತಿ ಮತ್ತು ಮಾರುಕಟ್ಟೆ ದರಕ್ಕೆ ಹೋಲಿಸಿದಾಗ ಜಾಸ್ತಿ ಇರೋದ್ರಿಂದ ತಾವು ಗುಣಮಟ್ಟದ್ದೇ ಏನು ರಾಗಿಯನ್ನು ಕೊಡಬೇಕಾಗುತ್ತೆ. ಮತ್ತು ಈಗೇನು ರಿಜಿಸ್ಟ್ರೇಷನ್ ಆಗಿದ್ರೆ ಎಲ್ಲ ರೈತರದ್ದು ನಾವು ಖರೀದಿ ಮಾಡ್ತೀವಿ. ತಾವು ಯಾರು ಹಿಂದೆ ಏನು ಪಿಫೋ ಮೆಥಡ್ನಲ್ಲಿ ಏನು ರಿಜಿಸ್ಟ್ರೇಷನ್ ಮಾಡ್ತೀವಿ ಅದೇ ಥರನಾಗಿ ನಾವು ಎಲ್ರಿಗೂ ನಿಮಗೆಲ್ಲ ಮಾಹಿತಿ ಕೊಡ್ತೀವಿ. ಆ ಬೇಸ್ ಮೇಲೆ ನೀವು ಎಲ್ಲರೂ ತಂದು ನಮಗೆ ಕೊಡಬೇಕಂತ ನಾವು ಹೇಳಿ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀವಿ.